ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳಾ ಸಂಘಟನೆಗಳು ಸೋಮವಾರ ಪ್ರತಿಭಟನೆ ನಡೆಸಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿಯನ್ನ ತಕ್ಷಣ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದವು. ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜನಗಣತಿ ಮತ್ತು ಕ್ಷೇತ್ರ ಮರುವಿಂಗಡಣೆಗೆ ಕಟ್ಟಿ ಹಾಕಿರುವುದರಿಂದ ಅದರ ಅನುಷ್ಠಾನ ಅನಗತ್ಯವಾಗಿ ವಿಳಂಬವಾಗುತ್ತಿದೆ ಎಂದು ಪ್ರತಿಭಟನೆಕಾರರು ಆರೋಪಿಸಿದರು. ಜನಗಣತಿ ಹಾಗೂ ಕ್ಷೇತ್ರ ಮರುವಿಂಗಡಣೆಯ ಷರತ್ತುಗಳನ್ನು ಕೈಬಿಟ್ಟು ಅಗತ್ಯ ಸಂವಿಧಾನ ತಿದ್ದುಪಡಿಯ ಮೂಲಕ ಮುಂಬರುವ ಚುನಾವಣೆಯಿಂದಲೇ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂಘಟನೆಯ ನಾಯಕರಾದ ಕೆಎಸ್ ವಿಮಲಾ, ಚಂದ್ರಕುಮಾರಿ, ಗೌರಮ್ಮ, ದೇವಿ, ಜ್ಯೋತಿ ಅನಂತಸುಬ್ಬರಾವ್, ರೂತ್ ಮನೋರಮಾ, ಆಶಾ ರಮೇಶ್ ಸೇರಿದಂತೆ ವಿವಿಧ ಮಹಿಳಾ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ದೇಶದಲ್ಲಿ ಮಹಿಳಾ ಮೀಸಲಾತಿಯನ್ನ ಶೇಕಡಾ 33ಕ್ಕೆ ಏರಿಸಬೇಕು ಅನ್ನುವುದು ಹಲವು ದಿವಸಗಳ ಬೇಡಿಕೆ. ಆದರೆ ಈ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಡಿಲಿಮಿಟೇಷನ್ ಅನ್ನು, ಹೊಸ ಜನಗಣತಿಯನ್ನ, ಹೀಗೆ ಹಲವು ವಿವರಗಳನ್ನು ತಳಕು ಹಾಕಿ ಮಹಿಳಾ ಮೀಸಲಾತಿಯನ್ನು ಹೆಚ್ಚಿಸುವ ಮಾತನ್ನ ಸರ್ಕಾರಗಳು ಆಡ್ತಾ ಇದ್ದಾವೆ. ಈ ಯಾವ ಷರತ್ತುಗಳನ್ನು ಆಡದೆ ಈಗ ಏನು ಶಾಸನ ಸಭೆ, ಸಂಸದರ ಸಭೆ ಇದೆಯೋ ಅಥವಾ ಸರ್ಕಾರದ ಯಾವೆಲ್ಲ ಜಾಗಗಳಿದೆಯೋ ಅಲ್ಲೆಲ್ಲವೂ ಶೇಕಡಾ 33ರಷ್ಟು ಮಹಿಳೆಯರಿಗೆ ಪ್ರಾತಿನಿಧ್ಯ ಇರಬೇಕು ಅನ್ನುವುದು ನಮ್ಮ ಬೇಡಿಕೆ. ಈ ಶೇಕಡಾ 33ರ ಮಹಿಳಾ ಪ್ರಾತಿನಿಧ್ಯಕ್ಕೆ ಇನ್ನೇನನ್ನು ತಳಕು ಹಾಕಿ ತಡ ಮಾಡುವುದು ಬೇಡ. ಈ ಕೂಡಲೇ ಶೇಕಡಾ 33ರ ಮಹಿಳಾ ಪ್ರಾತಿನಿಧ್ಯ ಜಾರಿಗೆ ಬರಬೇಕು ಅಂತ ನಾವು ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಎಲ್ಲಿ ಮಹಿಳೆಯರು ಶಾಸನ ರೂಪಿಸುವುದಕ್ಕೆ, ಕಾನೂನು ರೂಪಿಸುವುದಕ್ಕೆ ಕೂತ್ಕೋತಾರೋ ಅಲ್ಲಿ ತಾಯಿತನದ ಗುಣ ಇರುವ ಜನ ಹೆಚ್ಚಾಗ್ತಾರೆ. ಎಲ್ಲಿ ತಾಯಿತನ ಇರ್ತದೋ ಅಲ್ಲಿ ಪ್ರೀತಿ ಇರ್ತದೆ, ಕಕ್ಕುಲಾತಿ ಇರ್ತದೆ, ಕರುಳ ಬಳ್ಳಿಯ ಸಂಬಂಧ ಇರ್ತದೆ. ಹಾಗಾಗಿ ಯಾವ ಯಾವ ಜಾಗದಲ್ಲಿ ಮಹಿಳಾ ಪ್ರಾತಿನಿಧ್ಯ ಹೆಚ್ಚಾಗಿರ್ತದೋ ಅಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತದೆ, ವಿದ್ಯಾಭ್ಯಾಸ ಹೆಚ್ಚುತ್ತದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಕಡಿಮೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ನಾಡಿನ ಎಲ್ಲ ತಾಯಂದರಿಗೆ, ನನಗಿಂತ ಚಿಕ್ಕವರಿರಬಹುದು, ದೊಡ್ಡವರಿರಬಹುದು, ಎಲ್ಲರನ್ನು, ಎಲ್ಲ ಮಹಿಳೆಯರನ್ನು ತಾಯಂದಿರು ಅಂತ ಗುರುತಿಸ್ತಾ ಶೇಕಡಾ 33ರ ಮೀಸಲಾತಿ ಮಹಿಳೆಯರಿಗೆ ನೀಡಬೇಕು ಅಂತ ಕೇಳ್ಕೊಳ್ತೇನೆ.